ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂಡದಿಂದ 19 ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ ಈಗಾಗಲೇ 5 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು, ತದನಂತರ ಉಳಿದ ಸ್ಥಾನಗಳಿಗೆ ಸಾಮಾನ್ಯ 13+1 SC/ST ಮೀಸಲು ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯಾಗಿ ಒಟ್ಟು 14 ಸ್ಥಾನಗಳು ಸ್ಪರ್ಧೆ ಮಾಡಿದ್ದು, ಈ ಸ್ಪರ್ಧೆಯಲ್ಲಿ ನಮ್ಮ ತಂಡ ಇವತ್ತು ಅಭೂತಪೂರ್ವವಾಗಿ 19ಕ್ಕೂ 19 ಜೈಬೇರಿ ಬಾರಿಸಿದೆ. ಹ್ಯಾಟ್ರಿಕ್ ಆಗಿ ಸುಮಾರು 19 ಹೋದ ಚುನಾವಣೆಯಲ್ಲೂ 19 ಜೈಬೇರಿ ಮಾಡಿಸಿದ್ವಿ. ಅದಕ್ಕೆ ಹಿಂದಿನ ಚುನಾವಣೆಯಲ್ಲಿ 19 ಜೈಬೇರಿ ಮಾಡಿಸಿದ್ವಿ. ಇದೇ ರೀತಿಯಲ್ಲಿ ಈ ಸರಿನೂ ಕೂಡ ನಾವು 19 ಜೈಬೇರಿ ಮಾಡಿಸಿದ್ವಿ. ಇದು ಚುನಾವಣೆ ನಡೆಯುವುದು 5 ವರ್ಷಗಳಿಗೆ ಒಮ್ಮೆ. ನಮ್ಮ ನೌಕರರು ಏನು ಇವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ನಮ್ಮ ಸಂಘ ಮತ್ತು ಪತ್ತಿನ ಸಹಕಾರದ ಸಂಘದ ಏನು ಅವರ ವಿಶ್ವಾಸವನ್ನು ಹುಸಿಗೊಳಿಸದೆ ಇವತ್ತು ನಮ್ಮ ಸಂಘದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಬೈರೇಟಿಯವರು ಹಾಗೂ ಕಾರ್ಯದರ್ಶಿಗಳಾದಂಥ ಸುನೀಲ್ ಅವರು ಹಾಗೂ ನಮ್ಮ ಎಲ್ಲ ಸಂಘದ ನಮ್ಮ ಕೇಂದ್ರ ಸಮಿತಿಯ ಸದಸ್ಯರಾದಂಥ ನಮ್ಮ ಚಂದ್ರು ಅವರು, ಲೋಕಲ್ ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಸುಬ್ಬು ಅವರು ಹಾಗೂ ಎಲ್ಲ ನಮ್ಮ ಚಿಂತಾಮಣಿ ಮಾಜಿ ಸಿಇಸಿಗಳಾದಂಥ ಸುನೀಲ್ ಸರ್ ಅವರು ಹಾಗೂ ಈ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಮುಳಬಾಗಿಲು, ಒಟ್ಟು KGF, ಒಟ್ಟು ಬಂಗಾರಪೇಟೆ, ಮಾಲೂರು ಸುಮಾರು 571 ಸದಸ್ಯರಿದ್ದು, ಇವತ್ತು ನಮ್ಮನ್ನು 19 ನಮ್ಮ ಸದಸ್ಯರು ಇವತ್ತು ನಮ್ಮನ್ನು ವಿಜಯಶಾಲಿಗಳಾಗಿ ಮಾಡಿದ್ದಾರೆ. ಆದ್ದರಿಂದ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಇವತ್ತು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ, ಇನ್ನೂ ಹೆಚ್ಚಿನದಾಗಿ ನಾವು ನಮ್ಮ ನೌಕರರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ನಮಸ್ಕಾರ. ಏನು ಈ ಒಂದು ಪತ್ತಿನ ಸಹಕಾರ ಸಂಘದ 5 ವರ್ಷಕ್ಕೆ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಹೋದ ಸಾರಿನೂ 19 ಗೆಲ್ಲಿಸಿದ್ರು. ಯಾಕೆ ಅಂತಂದರೆ ಈ ಒಂದು ತಂಡ ಏನಿದೆಯೋ ಅದು ಸೊಸೈಟಿಯಲ್ಲಿ ಅಂದರೆ ಹಣಕಾಸಿನ ವ್ಯವಹಾರ ಜಾಸ್ತಿ ಇರೋದ್ರಿಂದ ತುಂಬ ಒಂದು ಕಟ್ಟುನಿಟ್ಟಾಗಿ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೌಕರರು ನಮ್ಮ ಮೇಲೆ ವಿಶ್ವಾಸ ಬೆಳೆಸಿ, ಅದೇ ರೀತಿ ನಾವು ಅವ್ರಿಗೆ ಒಂದು ಗೌರವ ಕೊಟ್ಟು ಅದೇ ರೀತಿ 1 ರೂಪಾಯಿನೂ ಪೋಲಾಗದಂಗೆ ನೋಡ್ಕೊಂಡು ಬಂದು ಈ ಮೊನ್ನೆ ಈ ವರ್ಷದಲ್ಲಿ ಅಂದರೆ 2025-26ನೇ ಸಾಲಿನಲ್ಲಿ ಸುಮಾರು 1,04,00,000 ರೂಪಾಯಿ ಲಾಭವನ್ನು ತಂದುಕೊಟ್ಟಿದ್ದಕ್ಕೆ ಈಗ ಇದೇ ಕಮಿಟಿ ಇದ್ರೆ ಅಂದ್ರೆ ಇದೇ ಟೀಮ್ ಇದ್ರೆ ಮುಂದಿನ ಒಂದು ಇದರಲ್ಲಿ ವರ್ಷಕ್ಕೆ 15ರಿಂದ 20 ಲಕ್ಷ ಬಂಡವಾಳ ಲಾಭ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಒಂದು ಎಲ್ಲ ನೌಕರರು 571 ನೌಕರರು ಕಡ್ಡಾಯವಾಗಿ ಬಂದಿಲ್ಲಿ ಮತದಾನ ಸ್ವಲ್ಪ ಮಾಡಿ ಎಲ್ಲರೂ ಮತ್ತೆ ಒಂದು 19 ಜನನ ನಮ್ಮನ್ನ ಇದೇ ಟೀಮನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈ ಎಲ್ಲ ನಮಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿದ ಎಲ್ಲ ನೌಕರ ಬಂಧುಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರ್ಯದರ್ಶಿ ಅವ್ರು ಮಾತಾಡಿ 2 ನಿಮಿಷ ಅಷ್ಟೇ. ಇವಾಗ ಎಲ್ಲರೂ ನಮಸ್ಕಾರ. ಈ ಒಂದು ನಾನು ಸುನೀಲ್ ಕುಮಾರ್ ಅಂತ ಈಗ ಆಡಳಿತ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುವ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈಗ ನಮ್ಮ ತಂಡ ಸುಮಾರು ಇದು 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಈ ಬಾರಿ ಈ ಬಾರಿ 19 ಸ್ಥಾನಗಳ ಪೈಕಿ 5 ಸ್ಥಾನಗಳು ಅವಿರೋಧ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ನೌಕರರು. ಈಗ 14 ಸ್ಥಾನಗಳ ಚುನಾವಣೆ ನಡೆಯಿತು. ಅದರಲ್ಲಿ 13 ಸಾಮಾನ್ಯ ಕ್ಷೇತ್ರದ 13 ಮತ್ತೆ ಪರಿಶಿಷ್ಟ ಜಾತಿಯಲ್ಲಿ 1 ಒಟ್ಟು 14 ಕ್ಷೇತ್ರಗಳಿಗೆ ನಮ್ಮನ್ನು 14 ಗೆಲ್ಲಿಸಿಕೊಟ್ಟಿದ್ದಾರೆ. ಈ ಒಂದು ಈ ಗೆಲುವನ್ನು ನಮ್ಮ ಯಾರು ಮತದಾರ ಪ್ರಭುಗಳು ನಮ್ಮ ನೌಕರರಿದ್ದರು ಅವ್ರು ಸಲ್ಲಿಸ್ತಾ ಇದ್ದೇನೆ. ಮತ್ತು ಹಿರಿಯರು ನಮಗೆಲ್ಲ ಎಲ್ಲ ಸಂಘ ಸಂಸ್ಥೆಗಳು ನಮ್ಮಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಅವರ ನಾಯಕರು ದುಡಿದಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಗೆಲುವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
ಈ ದಿನ ಏನು ನಾವು ಇವತ್ತು ಈ ಒಂದು ಪತ್ತಿನ ಸಹಕಾರ ಸಂಘ 9ನೇ ತಾರೀಕು 5ನೇ ತಿಂಗಳು 2026 ನಡೆದ ಚುನಾವಣೆಯಲ್ಲಿ ನಮ್ಮ ಏನು 19 ಜನದ ತಂಡ, ಅದರಲ್ಲಿ 5 ಜನ ಅವಿರೋಧ ಆಯ್ಕೆಯಾಗಿದ್ದರು. ಅವಿರೋಧ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲ ಅಕ್ಕ ತಂಗಿಯರು ಅದರಲ್ಲಿ ಇಬ್ಬರಿದ್ದರು. ನಮ್ಮ ಸಾಮಾನ್ಯ ಮಹಿಳಾ ಕ್ಷೇತ್ರದಲ್ಲಿ ನಮ್ಮ ಮಮತಾ ಅವರಿದ್ದರು, ಮತ್ತು ನಮ್ಮ ಮಂಜುಳಮ್ಮ ಅವರು, ರಮಾದೇವಿ ಇದ್ದರು, ಮತ್ತು ನಮ್ಮ ಆರ್ ಕೆ ಬಾಬು ಸರ್ ಹಾಗೂ ತದನಂತರ ನಮ್ಮ ಪ್ರವೀಣ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನು ಉಳಿದಂತೆ ಪರಿಶಿಷ್ಟ ಜಾತಿ ಮೀಸಲಿಗೆ ಸುನೀಲ್ ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಆಯ್ಕೆಯಾಗಿದ್ದರು. ತದನಂತರ ನಮ್ಮ ಏನು 13 ಜನ ಸಾಮಾನ್ಯ ವರ್ಗಕ್ಕೆ ಹಾಗೂ 1 ಮೀಸಲಾತಿ ಸ್ಥಾನಕ್ಕೆ ನಮ್ಮ ಡಾಕ್ಟರ್ ಆನಂದ್ ಅವರು ಕೂಡ ಈ ಒಂದು ಸ್ಪರ್ಧೆ ಕಾಲದಲ್ಲಿ ಹೊಂದಿದ್ದರು. ಎದುರಾಳಿ ತಂಡಗಳು 4 ಅಭ್ಯರ್ಥಿಗಳನ್ನು ಹೂಡಿದ್ದರು. ಅವರು 5 ಜನವನ್ನು ಹೂಡಿದ್ದರು. ಆದರೂ ಕೂಡ ಅವರು ಏನು ನಮಗೆ ಎರಡು ಬಾರಿ ನಾವು 19, 13 ಗೆದ್ದರೂ ಕೂಡ ಏನೋ ಒಂದು ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿಯರಾದರೂ ಈ ಸೊಸೈಟಿಯಲ್ಲಿ ಗೆಲ್ಲಿಸಿ ನಮ್ಮ ಒಂದು ಖಾತೆಯನ್ನು ಆರಂಭಿಸಬೇಕು ಅಂತೇಳಿ ಪಣ ತೊಟ್ಟಿದ್ದರು. ಆ ಖಾತೆಯನ್ನು ಅವರು ಆರಂಭಿಸಿದಾಗ ನಮ್ಮೆಲ್ಲ ನೌಕರರು ಕೂಡ, ಅಧಿಕಾರಿಗಳು, ನಮ್ಮ ಸಂಘ ಸಂಸ್ಥೆಗಳ ಏನು ನಮ್ಮ ಕೇಂದ್ರ ಸಮಿತಿ ಆಗಲಿ, ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ OAS ಅವರಿಂದ ಹಿಡಿದು ನಮ್ಮ ಏನು ಸಂಘಟನಾ ಕಾರ್ಯದರ್ಶಿಗಳು, ಏನು ನಮ್ಮ ವಿಭಾಗದ ಎಲ್ಲರೂ ಕೂಡ ಸೇರಿ ಚಿಂತಾಮಣಿ, ಶ್ರೀನಿವಾಸಪುರ ಹಾಗೂ ಏನು ಕೋಲಾರ, ಮುಳಬಾಗಿಲು, ಬಂಗಾರಪೇಟೆ, ತದನಂತರ ಮಾಲೂರು ಎಲ್ಲರೂ ಕೂಡ ನಮಗೆ ಒಗ್ಗಟ್ಟಾಗಿ ನಮ್ಮ ತಂಡವನ್ನು ಯಾವುದೇ ರೀತಿಯಲ್ಲಿ ಕೂಡ ಸೋಲಿಸಬಾರದೆಂಬ ಪಣ ತೊಟ್ಟು ನಾವು 19 ಜನ ಅಭ್ಯರ್ಥಿಗಳಾಗಿದ್ದರು, ಅವ್ರು ಕೇವಲ 4 ಜನ ಆಗಿದ್ದರೂ ಕೂಡ ಈ ಒಗ್ಗಟ್ಟನ್ನು ಕೈಕೊಂಡು ಮುಂದುವರಿಸಬೇಕು. ಇಲ್ಲಿರ್ತಕ್ಕಂಥ ಆರ್ಥಿಕತೆ ಶಿಸ್ತನ್ನು ಮತ್ತು ಆರ್ಥಿಕ ಏನು ನಮ್ಮ ಕಾಲಕ್ಕೆ ಏನೇನು ಲೋನುಗಳನ್ನಾಗಲಿ, ಇನ್ನು ಮತ್ತು ಮರಣ ಯಾರಾದರೂ ಮರಣ ಹೊಂದಿದಲ್ಲಿ ಅವರಿಗೆ ಪರಿಹಾರ ಧನ ಆಗಲಿ, ಮತ್ತು ಏನು ಕ್ರೀಡಾ ಪ್ರೋತ್ಸಾಹ ಧನ ಆಗಲಿ, ಮತ್ತು ಶಿಕ್ಷಣ ಪ್ರೋತ್ಸಾಹ ಧನ ಆಗಲಿ, ಪ್ರತಿಯೊಂದು ಕಾಲಕ್ಕೂ ಕೂಡ ಸಾಮಾನ್ಯ ಸಭೆಯನ್ನು ಕರೆದು ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ನಮ್ಮ ಸಂಘನ ಯಶಸ್ಸಿನ ದಾಟಿಯಲ್ಲಿ ನಡೆಸ್ಕೊಂಡು ಹೋಗಿರ್ತೇವೆ. ಮತ್ತು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳ ವೈಖರಿ ಹೋದ ಬಾರಿ ಎಲ್ಲರಿಗಿಂತ ವಿಭಿನ್ನವಾಗಿ 2020ರಲ್ಲಿ 50 ಲಕ್ಷ ಇದ್ದಂಥ ಸೊಸೈಟಿಯನ್ನು ಇದನ್ನು 1,04,00,000 ನಿವ್ವಳ ಲಾಭದವರೆಗೂ, ಅದು ಡಿವಿಡೆಂಡ್ 65 ಲಕ್ಷ ಸೇರ್ಕೊಂಡು 1,70,00,000 ಲಾಭವನ್ನು ಮಾಡಿ ಆ ಲಾಭವನ್ನು ಎಲ್ಲ ನಮ್ಮ ನೌಕರರಿಗೆ ಹಂಚಿ 2 ಜಿಲ್ಲೆಗಳ ಅಂದರೆ ಚಿಂತಾಮಣಿ ಕೂಡ ಈ ಒಂದು ವಿಭಾಗದಲ್ಲಿ ಸೇರಿಕೊಳ್ಳುತ್ತೆ, ನಮ್ಮದು ಶ್ರೀನಿವಾಸಪುರ, ಈಗ ಕೋಲಾರ, ಎಲ್ಲರೂ ಸೇರಿ ನಮ್ಮನ್ನು ಅವಿರೋಧವಾಗಿ ಎಲ್ಲ ಒಳ್ಳೆಯ ತಂಡ ಮತ್ತು ನಮ್ಮ ಸ್ಥಳೀಯ ಸಮಿತಿ ಆಗಲಿ, ಮತ್ತು ನಮ್ಮ ಏನು ಅಸೋಸಿಯೇಷನ್ ಯಾವುದು ಪರಿಶಿಷ್ಟ ವರ್ಗ ಸರ್ಕಲ್ ಕಮಿಟಿ ಆಗಲಿ ಎಲ್ಲರೂ ಸೇರಿ ಒಗ್ಗೂಡಿದ್ದು ನಮ್ಮ ಯಶಸ್ಸನ್ನು ಈ ಎಲ್ಲ ಅಧ್ಯಕ್ಷರ ಕಾರ್ಯದರ್ಶಿಗಳ ಒಳ್ಳೆ ಉತ್ತಮ ಕೆಲಸದಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಏನಾದರೂ ಮರೆತಿದ್ದರೆ ಕ್ಷಮಿಸಿ. ಎಲ್ಲರೂ ಕೂಡ ಇಲ್ಲೆಲ್ಲ ಇದ್ದಾರೆ, ಎಲ್ಲ ನಮ್ಮ ಸಣ್ಣ ಮಿತ್ರರೇ. ಯಾಕಂದರೆ ಈ ಗೆಲುವು ನಮಗೆಲ್ಲ ಕಾರಣ ಎಲ್ಲ ನಮ್ಮ ಅಧಿಕಾರಿ ನೌಕರರಿಗೆ ಹಾಗೂ ವಿಶೇಷವಾಗಿ ಮಹಿಳಾ ನಮ್ಮ ಮತದಾರರಿಗೂ ನಮ್ಮ ಮಹಿಳಾ ನಿರ್ದೇಶಕರು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಅರ್ಪಿಸುತ್ತಾ, ಇದರಿಂದ ನಮ್ಮ ಹಳೆ ಹಿರಿಯರು ಏನು ಮೊದಲಿಂದಲೂ ಕೂಡ ನಮಗೆ ಈ ಒಂದು ಸಂಘವನ್ನು 97ರಿಂದ ಸ್ಥಾಪಿಸಿ ಅವರು ಈ ತಂಡ ಇರಲಿ ಅಂತೇಳಿ, ಮತ್ತು ಅವರ ಆಶೀರ್ವಾದದೊಂದಿಗೆ ಅವರ ಒಂದು ನಾಯಕತ್ವದಲ್ಲಿ ನಾವು ಮುಂದುವರೆದು, ತದನಂತರ ಏನು ನಮ್ಮ ಹಿರಿಯ ಅಧಿಕಾರಿಗಳು ದೊಡ್ಡ ಹುದ್ದೆಗಳಲ್ಲಿದ್ದರೂ ಕೂಡ ಈ ತಂಡವನ್ನು ಪಣ ತೊಟ್ಟು ಇವರು ಈ ತಂಡ ಇದ್ದರೆ ಉತ್ತಮವಾದಂಥ ಸೊಸೈಟಿಗಳನ್ನು ಕಾಲಕ್ಕೆ ಎಲ್ಲ ರೀತಿಯ ಏನು ಕೊಡಬೇಕು, ಎಲ್ಲ ರೀತಿಯ ಒಂದು ನಮ್ಮ ಇದು ಸೇವೆಯನ್ನು ಯಾವ ರೀತಿ ಕೊಡಬೇಕೆಂಬುದಾಗಿ ಎಲ್ಲ ನಿರ್ಧರಿಸಿರ್ತಾರೆ. ಹಾಗಾಗಿ ಆ ಯಶಸ್ಸು ನಮಗೆಲ್ಲ ಅಧಿಕಾರಿಗಳು ಮತ್ತು ನಮ್ಮ ನೌಕರರಿಗೆ ಈ ತಂಡದಲ್ಲಿ ಅರ್ಪಿಸುತ್ತಾ, ಇದರಲ್ಲಿ ವಿಶೇಷವಾಗಿ ದುಡಿದಂಥ ನಮ್ಮ ಸ್ಥಳೀಯ ಸಮಿತಿ, ನಮ್ಮ ಕೇಂದ್ರ ಸಮಿತಿ ವೆಂಕಟೇಶಪ್ಪ ಅವರಾಗಲಿ, ನಮ್ಮ ಸ್ಥಳೀಯ ಸಮಿತಿ ಸುಬ್ರಹ್ಮಣ್ಯ, ಆಂಜಪ್ಪ ಹೆಸರು ಹೇಳಿದ್ರೆ ಇನ್ನೂ ಎಷ್ಟೋ ಪಟ್ಟಿ ಇರುತ್ತದೆ. ಮತ್ತು ಕಾಣದ ಕೈಗಳು ಕೂಡ ನಮ್ಮ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳೋ ನಮ್ಮನ್ನು ಬೆಂಬಲಿಸಿದಂಥ ಮತದಾರರಿಗೆ ಅನಂತ ಧನ್ಯವಾದಗಳು. ಕೋಲಾರ ಜಿಲ್ಲೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೋಲಾರ ನಗರನ ಬರೀ ಕೋಲಾರ ಯಾವ್ದು ಸೇರ್ತದೆ ಇದು ಸಹಕಾರ ಸಂಘ? ಸರ್ ಚಿಕ್ಕಬಳ್ಳಾಪುರ, ಕೋಲಾರ ಚಿಕ್ಕಬಳ್ಳಾಪುರನ ಯಾವುದು ಸೇರ್ತದೆ ಅದನ್ನ ಹೇಳಿ. ಚಿಕ್ಕಬಳ್ಳಾಪುರ 2 ಜಿಲ್ಲೆಗೆ ಬರುತ್ತೆ.